ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು, ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರ ಅವ್ರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ವೆದರ್ ನಿಮ್ಮ ಪರ್ಸನ್ ಮತ್ತೆ ವಾಪಸ್ ನಿಮ್ಮ ಲೈಫಲ್ಲಿ ಬರ್ತಾರಾ ಬರೋದಿಲ್ವಾ ಅನ್ನೋದ್ರ ಬಗ್ಗೆನೇ ಇವತ್ತು ಈ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾನು 2 ಪೈಲ್ಗಳನ್ನು ಇಟ್ಟಿದ್ದೀನಿ ಗಾಯ್ಸ್. ನಿಮಗೆ ಯಾವ ಒಂದು ಪೈಲ್ ಅಟ್ರ್ಯಾಕ್ಟ್ ಆಗ್ತಾ ಇದೆ, ಯಾವ ಒಂದು ಸ್ಟೋನ್ ಅಟ್ರ್ಯಾಕ್ಟ್ ಆಗ್ತಾ ಇದೆ, ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡಿಕೊಂಡು ಪೈಲ್ಗಳನ್ನು ಚೂಸ್ ಮಾಡಿಕೊಂಡು ರೀಡಿಂಗ್ ಅನ್ನೋದನ್ನು ನೋಡಿ. ಸೊ ದಟ್ ನಿಮಗೆ ಆ್ಯಕ್ಯುರೇಟಾಗಿ ಎನರ್ಜೀಸ್, ಅವರ ಒಂದು ಎನರ್ಜೀಸ್ ನಿಮಗೆ ಸಿಗುತ್ತೆ. ನಿಮ್ಮ ಪರ್ಸನ್ ಅವರ ಹೆಸರನ್ನು 2-3 ಬಾರಿ ಹೇಳಿಕೊಂಡು ಸ್ಟೋನ್ಗಳನ್ನು ಚೂಸ್ ಮಾಡಿ. ಸೊ ದಟ್ ಅವರ ಎನರ್ಜೀಸ್ ನಿಮಗೆ ಆ್ಯಕ್ಯುರೇಟಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ವೆದರ್ ಆ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಮನಸ್ಸಲ್ಲಿ ಇದ್ದಾರಾ, ಬರ್ತಾರಾ ಬರೋದಿಲ್ವಾ, ಅಥವಾ ಮತ್ತೆ ಕಮ್ಯುನಿಕೇಟ್ ಮಾಡ್ತಾರಾ ಮಾಡೋದಿಲ್ವಾ, ಏನಾಗ್ತಾ ಇದೆ ಅವರ ಲೈಫಲ್ಲಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಹೋಪ್ ಸಿಗುತ್ತೆ ಅಂತ ಭಾವಿಸ್ತೀನಿ. ಓಕೆ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕು ಅವರು ಸಹ ನೀವು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೋಪ್ ನೀವು ಫೈಲ್ಗಳನ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಹೇ ಫೈಲ್ ನಂಬರ್ 1, ಯಾರು ಕಾರ್ನಿಲಿಯನ್ ಚೂಸ್ ಮಾಡಿದ್ದೀರಾ ಅವರಿಗೋಸ್ಕರ ನಿಮಗೋಸ್ಕರ ಏನು ರೀಡಿಂಗ್ ಅಂತ ನೋಡೋಣ. ಓಕೆ, ಸೊ 8 of Swords, okay, the Hanged Man, 6 of Swords and the Empress. Okay, so as per cards guys, ಈ ಪರ್ಸನ್ ಆಲ್ರೆಡಿ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ ಅಂತ ಹೇಳಬಹುದು. ಇಲ್ಲಿ ತುಂಬ ತಿಂಗಳುಗಳಿಂದ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ತುಂಬ ವರ್ಷಗಳಿಂದ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂತ ಬರ್ತಾ ಇದೆ. ಓಕೆ, ಸೊ ನೀವು ತುಂಬ ಸತಿ ಟ್ರೈ ಮಾಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ, ಬಟ್ ಸ್ಟಿಲ್ ಈ ಪರ್ಸನ್ ರೆಡಿ ಇಲ್ಲ ಅಂತ ಹೇಳ್ಬಹುದು. ಆ್ಯಂಡ್ ನಿಮ್ಮ ಒಂದು ಥಾಟ್ಸ್ ಏನಿದೆ ಮತ್ತು ಅವರ ಒಂದು ಥಾಟ್ಸ್ ಏನಿದೆ ಅದು ಮ್ಯಾಚ್ ಆಗಿಲ್ಲ ಅಂತ ಕಾಣಿಸುತ್ತೆ. ನೀವು ತುಂಬ ಪಾಸಿಟಿವ್, ಈ ಪರ್ಸನ್ ತುಂಬ ನೆಗೆಟಿವ್. ಸೊ ಅದಕ್ಕೋಸ್ಕರ ಇಲ್ಲಿ ಬ್ರೇಕಪ್ ಆಗಿರುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು. ಆ್ಯಂಡ್ ನೀವು ಎಸ್ ನನ್ನ ಪರ್ಸನ್ ಬೇಕು ಅಂತ ವೇಟಿಂಗ್, ಬಟ್ ಈ ಪರ್ಸನ್ ಆಲ್ರೆಡಿ ಇವರ ಲೈಫಲ್ಲಿ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ ಅಂತ ಹೇಳಬಹುದು. ಬೆಟರ್ ನೀವು ಸಹ ನಿಮ್ಮ ಆ್ಯಕ್ಷನ್ಸ್ನ ನೀವು ತಗೊಂಡು ನೀವು ಮೂವ್ ಆನ್ ಆದರೆ ಒಳ್ಳೆಯದು. ಬಿಕಾಸ್ ಇವ್ರಿಗೋಸ್ಕರ ನೀವು ಏನೇ ವೇಟ್ ಮಾಡಿದ್ರೂ ಮತ್ತೆ ಈ ಪರ್ಸನ್ ವಾಪಸ್ ಬರೋದಕ್ಕೆ ಅಷ್ಟು ಚಾನ್ಸಸ್ ಇಲ್ಲ. ಬಿಕಾಸ್ ಇಲ್ಲಿ ದ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಈ ಪರ್ಸನ್ ಈಸ್ ನಾಟ್ ರೆಡಿ ಟು ಟೇಕ್ ಆ್ಯಕ್ಷನ್ಸ್. ನಿಮ್ಮನ್ನು ಉಳಿಸ್ಕೋಬೇಕು ಅಂತಲೂ ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ, ಅಥವಾ ಅವ್ರ ಲೈಫಲ್ಲಿ ಮುಂದೆ ಏನಾದರೂ ಮಾಡ್ಕೋಬೇಕು ಅಂತಲೂ ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ. ಪೂರ್ತಿ ನೆಗೆಟಿವಲ್ಲಿದ್ದಾರೆ, ನೆಗೆಟಿವ್ ಸರೌಂಡಿಂಗ್ಸಲ್ಲಿದ್ದಾರೆ. ಆ್ಯಂಡ್ ಬೇರೆದವರ ಮಾತುಗಳೇನಿದೆ, ಯಾರಾದರೂ ನೆಗೆಟಿವ್ ಹೇಳಿದರೆ ಅದನ್ನೇ ನಿಜ ಅಂತ ನಂಬೋದು, ಅಥವಾ ನಿಮ್ಮ ಬಗ್ಗೆ ಏನಾದರೂ ಬಹುಶಃ ಯಾರೋ ಏನಾದರೂ ಹೇಳಿರಬಹುದು, ಅದನ್ನೇ ನಂಬಿಕೊಂಡು ನೀವು ಅವ್ರಿಗೆ ಬೇಡ ಅಂತ ಕಂಪ್ಲೀಟಾಗಿ ಮೂವ್ ಆನ್ ಆಗಿದ್ದಾರೆ. ಆ್ಯಂಡ್ ನನಗೆ ನನ್ನ ಪರ್ಸನ್ ಬೇಡ, ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ್ಯಸ್ ನಾವು ಕರೆಂಟ್ ಫೀಲಿಂಗ್ಸಲ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಆಗಲಿ ಅಥವಾ ಯೋಚನೆಗಳಾಗಲಿ ಅಥವಾ ಒಂದು ಸಾಫ್ಟ್ ಕಾರ್ನರ್ ಕೂಡ, ಒಂದು ಕನ್ಸರ್ನ್ ಕೂಡ ನಿಮ್ಮ ಮೇಲೆ ಇಲ್ಲಿ ಇಲ್ಲ. ಬಿಕಾಸ್ ಆ್ಯಸ್ ನಾವು ಇವ್ರ ಲೈಫಲ್ಲಿ ಏನು ಬೇಕು ಅಂತಲೂ ಕೂಡ ಈ ಪರ್ಸನಿಗೆ ಗೊತ್ತಾಗ್ತಾ ಇಲ್ಲ. ವೆರಿ ಕನ್ಫ್ಯೂಸ್ಡ್, ವೆರಿ ನೆಗೆಟಿವ್. ಆ್ಯಂಡ್ ಎಸ್, ಹಿ ಆರ್ ಶಿ ಈಸ್ ಮೂವಿಂಗ್, ಅಥವಾ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ, ಬಟ್ ಅದನ್ನು ನಿಮಗೆ ಹೇಳಿಲ್ಲ ಅಂತ ಕಾಣಿಸುತ್ತೆ. ಬ್ಲಾಕ್ ಮಾಡಿರಬಹುದು ನಂಬರ್ಸ್. ನೀವು ಎಷ್ಟೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ ಅಂತ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ತುಂಬ ಇಂಪಾರ್ಟೆಂಟ್ ಸೆಲ್ಫ್ ರೆಸ್ಪೆಕ್ಟ್. ಜಾಸ್ತಿ ಮೇಲ್ ಬಿದ್ದು ನೀವು ಮಾತಾಡೋದಕ್ಕೆ ಹೋಗಬೇಡಿ. ಆಲ್ರೆಡಿ ಈ ಪರ್ಸನ್ ಮೂವ್ ಆನ್ ಆಗಿದ್ದಾರೆ ಅಂದರೆ ನೀವು ನಿಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆ ಶುರು ಮಾಡಿ. ಬಿಕಾಸ್ ದ ಎಂಪ್ರೆಸ್ ಬಂದಿದೆ, ದಟ್ ಬಾಟಮ್ ಆಫ್ ದಿ ಕಾರ್ಡ್, ನಿಮ್ಮ ಎನರ್ಜಿ, ದಟ್ ಯೂನಿವರ್ಸ್ ಈಸ್ ಗೈಡಿಂಗ್ ಯು ಟು ಫೋಕಸ್ ಯುವರ್ ಸೆಲ್ಫ್ ಅಂತ. ನಿಮ್ಮ ಮೇಲೆ ನಿಮ್ಮ ಫೋಕಸ್ ಅನ್ನೋದನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಕೆರಿಯರ್ ಗ್ರೋತ್ ಕಡೆ ಫೋಕಸ್ ಮಾಡಿ. ನಿಮಗೋಸ್ಕರ ನೀವು ಇನ್ನು ಮುಂದೆ ಬದುಕೋದಕ್ಕೆ ಶುರು ಮಾಡಿ ಅಂತ ಬರ್ತಾ ಇದೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಹೇ ಪೈಲ್ ನಂಬರ್ 2, ಯಾರು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಏನು ರೀಡಿಂಗ್ ಬಂದಿದೆ ಅಂತ ನೋಡೋಣ. 5 of Wands, ಓಕೆ, King of Pentacles, ಓಕೆ, Justice,
4 ಆಫ್ ಫ್ಯಾನ್ಸ್. ಓಕೆ, ಸೊ ಇಲ್ಲಿ ಅಗೇನ್ ರಿಯೂನಿಯನ್ ಆಗುತ್ತಾ ಅಂದರೆ ದೇರ್ ಈಸ್ ಅ ಚಾನ್ಸ್ ಆಫ್ 80% ಆಫ್ ರಿಯೂನಿಯನ್. ಓಕೆ, ಇನ್ನು 20% ಇಲ್ಲಿ ಕಾನ್ಫ್ಲಿಕ್ಟ್ಸ್ ಏನಿದೆ ನಿಮ್ಮ ಮಧ್ಯೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ, ಜಗಳಗಳೇನಿದೆ, ಅದೆಲ್ಲವೂ ಸ್ವಲ್ಪ ಮಟ್ಟಿಗೆ ಎಂಡ್ ಆಗಬೇಕು, ಅದೆಲ್ಲ ಸರಿ ಹೋಗಬೇಕು. ಆ್ಯಂಡ್ ಈ ಪರ್ಸನ್ ನಿಮ್ಮ ಹತ್ರ ಬಂದು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡುವಂಥ ಚಾನ್ಸಸ್ ಖಂಡಿತ ಇದೆ. ಓಕೆ, ಬಟ್ ಇಲ್ಲಿ ತುಂಬ ದಿನ ಆಗುತ್ತೆ ಅಂತ ಹೇಳಬಹುದು. ಕಮಿಟ್ಮೆಂಟ್ ವೈಸ್ ನೋಡೋದಾದರೆ ಸಪೋಸ್ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ, ಓಕೆ, ಮತ್ತು ವಾಪಸ್ ನಿಮ್ಮ ಲೈಫಲ್ಲಿ ಬರುವಂಥ ಚಾನ್ಸಸ್ 80% ಖಂಡಿತ ಹೌದು. ಓಕೆ, ಬಟ್ 20% ಏನಕ್ಕೆ ಇಲ್ಲ ಅಂತ ಅಂದರೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ನಿಮ್ಮ ಮಧ್ಯೆ ಏನಾದರೂ ಜಗಳಗಳು ಏನಾಗಿತ್ತು ಅದೆಲ್ಲ ಸ್ವಲ್ಪ ಹೀಲ್ ಆಗಬೇಕು. ಆ್ಯಂಡ್ ಅದೆಲ್ಲ ಹೀಲ್ ಆಗಿ ಈ ಪರ್ಸನ್ ಮನಸ್ಸನ್ನ ಚೇಂಜ್ ಮಾಡಿಕೊಂಡು ಮತ್ತೆ ನಿಮ್ಮ ಹತ್ರ ಬರಬೇಕು ಅಂದರೆ ಇಟ್ ಟೇಕ್ಸ್ ಅ ಟೈಮ್ ಅಪ್ ಲೈಕ್ 1 or 2 years ಅಟ್ಲೀಸ್ಟ್ ಈ ಪರ್ಸನ್ಗೆ ಟೈಮ್ ಬೇಕು. ಬಿಕಾಸ್ ಆ್ಯಸ್ ನಾವು ಈ ಪರ್ಸನ್ ಕೆರಿಯರ್ ಕಡೆ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರ ಒಂದು ಲೈಫಲ್ಲಿ ಏನೋ ಸಮಥಿಂಗ್ ಕೋರ್ಟ್ ಕೇಸಸ್ ನಡೀತಾ ಇರಬಹುದು ಅಥವಾ ಪ್ರಾಪರ್ಟಿ ವಿಚಾರವಾಗಿ ನಡೀತಾ ಇರಬಹುದು, ಅಥವಾ ಈ ಪರ್ಸನ್ಗೆ ಆಲ್ರೆಡಿ ಮದುವೆ ಆಗಿತ್ತು, ಲೈಕ್ ಇರೋ ಒಂದು ಡಿವೋರ್ಸ್ ನಡೀತಾ ಇದೆ, ಡಿವೋರ್ಸ್ ಆದಮೇಲೆ ನಿಮ್ಮನ್ನ ಮದುವೆ ಆಗ್ತೀನಿ ಅಂತಲೂ ಕೂಡ ಹೇಳಿರಬಹುದು ಇಲ್ಲಿ ಕೆಲವ್ರಿಗೆ. ಸೊ ಆ ಒಂದು ಕೇಸಸ್ ನಡೀತಾ ಇದೆ. ಆ್ಯಂಡ್ ಓವರ್ ಆಲ್ ದ ಕಾರ್ಡ್ ಜಸ್ಟಿಸ್ ಬಂದಿರೋದ್ರಿಂದ ನಿಮಗೇನು ಬೇಕು ಯೂನಿವರ್ಸ್ ಅದನ್ನು ಕೊಟ್ಟೇ ಕೊಡ್ತಾರೆ. ನಿಮ್ಮ ಪರವಾಗಿ ನ್ಯಾಯ ಅನ್ನೋದು ನಿಮಗೆ ಸಿಗುತ್ತೆ. ಓಕೆ, ಬಟ್ ಈ ಪರ್ಸನ್ ನಿಮಗೆ ಬೇಕು ಅಂತಂದರೆ ಯು ಹ್ಯಾವ್ ಟು ವೇಟ್ ಅಟ್ಲೀಸ್ಟ್ ಫಾರ್ 1 to 2 years ಅಂತ ಬರ್ತಾ ಇದೆ. ಖಂಡಿತ ಕಮಿಟ್ಮೆಂಟ್ ಕೊಡ್ತಾರೆ, ಕೊಡಲ್ಲ ಅಂತಲ್ಲ, ಬಟ್ ಎಲ್ಲವನ್ನು ಅವ್ರ ಲೈಫಲ್ಲಿ ಏನೇನೆಲ್ಲ ನಡೀತಾ ಇದೆ ಕರೆಂಟ್ಲಿ ಅದೆಲ್ಲವನ್ನು ಸಾಲ್ವ್ ಮಾಡ್ಕೊಂಡು ನಿಮ್ಮ ಹತ್ರ ಬರಬೇಕು ಅಂದರೆ ತುಂಬ ಟೈಮ್ ಬೇಕು, ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ನೀವು ಪೇಷನ್ಸಿಂದ ನಂಬಿಕೆ ಇಟ್ಟು ಕಾಯಬೇಕು. ಅಂದಾಗಲೇ ಈ ಪರ್ಸನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆ್ಯಂಡ್ ಈ ಪರ್ಸನ್ ಜೊತೆ ಹ್ಯಾಪಿ ಲೈಫ್ನ ಲೀಡ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಆ್ಯಂಡ್ ಇಲ್ಲಿ ಕೆಲವರಿಗೆ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇದೆ ಅಂತ ಬರ್ತಾ ಇದೆ. ಸೊ ಟ್ವಿನ್ ಫ್ಲೇಮ್ ಇರೋದ್ರಿಂದ ಮ್ಯಾರೇಜ್ ಅಂತ ಬಂದಾಗ ಸ್ವಲ್ಪ ಡಿಲೇ ಆಗುತ್ತೆ. ಚೇಸಿಂಗ್ ಅನ್ನೋದಿರುತ್ತೆ, ಕಾಯೋದು ಅನ್ನೋದು ತುಂಬ ಇರುತ್ತೆ, ವೇಟ್ ತುಂಬ ಇರುತ್ತೆ. ಲೈಕ್ ಎಸ್, ಇಲ್ಲಿ ತುಂಬ ವರ್ಷಗಳಿಂದನೂ ಆಲ್ಮೋಸ್ಟ್ ಇನ್ನೂ 2 years 3 yearsಯಿಂದನೂ ವೇಟ್ ಮಾಡ್ತಾ ಇರಬಹುದು ಈ ಪರ್ಸನ್ಗೋಸ್ಕರನೇ. ಬಟ್ ಸ್ಟಿಲ್ ದೇರ್ ಈಸ್ ಸಮ್ ಮೋರ್ ಇಯರ್ಸ್ ಟು ವೇಟ್. ಇನ್ನೂ ಅಷ್ಟು ಸಪೋಸ್ ನೀವೇನಾದರೂ ಇನ್ನೂ ತುಂಬ ವೇಟ್ ಮಾಡಿದ್ದೀರಾ, ಇಟ್ಸ್ ಬೀನ್ 3 years 4 years 5 years ಮೇಡಮ್ ನಾನು ವೇಟ್ ಮಾಡಿದ್ದೀನಿ ಈ ಪರ್ಸನ್ಗೋಸ್ಕರ, ಇನ್ನೂ ವೇಟ್ ಮಾಡೋದಕ್ಕಾಗಲ್ಲ ಅಂದರೆ ಎಸ್ ಯು ಕ್ಯಾನ್ ಮೂವ್ ಆನ್. ಬಟ್ ಆ್ಯಸ್ ಪರ್ ಕಾರ್ಡ್ ಇನ್ನೂ 2 years ಅವರು ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ 2 years ಆದರೂ ಬೇಕು. ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು. ಇಲ್ಲ ನಾನು ಇನ್ನೂ ಕಾಯೋಕ್ಕಾಗಲ್ಲ, ನನಗೆ ಅಷ್ಟು ತಾಳ್ಮೆ ಇಲ್ಲ, ಈಗ ಆಲ್ರೆಡಿ ತುಂಬ ವರ್ಷ ಆಯಿತು ಕಾಯ್ದು ಅಂತ ಅಂದರೆ ಯು ಕ್ಯಾನ್ ಮೂವ್ ಆನ್. ಓಕೆ, ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.